ಗಾಯ್ಸ್, ಈ ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ. ಆ್ಯಂಡ್ ನಾನಿಲ್ಲಿ ಸಿಂಗಲ್ಲಾಗಿ ಬಂದಿದ್ದೀನಿ. ನಾನು ಜೊತೆಗೆ ಟೀಮ್ನ ಕೂಡ ಕರ್ಕೊಂಬರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮೇಯ್ನ್ ಥಿಂಗ್, ಈ ವಿಡಿಯೋ ಹೆಂಗಿರುತ್ತೆ ಅಂತ ನೀವೇ ನೋಡಿ. ಆ್ಯಂಡ್ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ ನೋಡಿ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಗಾಯ್ಸ್ ಅಲ್ಲಿ ಯಾರು ಹಲೋ ಹಲೋ, ನಾನು ನಿಮ್ಮ ಹತ್ರಕ್ಕೆ ಬರ್ತಾ ಇಲ್ಲ. ಹಲೋ, ಇದೆಯಾ? ಹಲೋ ಹಲೋ, ಯಾರದು? ಹಲೋ, ಡೋರ್ ಲಾಕ್. ಹಲೋ, ನಾನು ಬರ್ಬೋದು ಅಲ್ಲಿಗೆ? ಹಲೋ, ಹೇಗೆ? ವೆಲ್ಕಮ್ ಬ್ಯಾಕ್ ಟು ಗೋಸ್ಟ್ ವಿಹಾರಿ. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇವತ್ತಾದರೆ ನಾನು ಬ್ಯಾಂಗ್ಳೂರಿಂದ ಒಂದು 120 ಕಿಲೋಮೀಟ್ರ್ ದೂರ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಆಂಧ್ರ ಪ್ರದೇಶ್ ಅದರ ಬಾರ್ಡರ್ ದಾಟ್ಕೊಂಡು ಬಂದಿದ್ದೀನಿ. ಗಾಯ್ಸ್, ಇಲ್ಲಿರೋ ಲೊಕೇಶನ್ ನನಗೆ ಕೊಟ್ಟಿರೋದು ನಮ್ಮ ಸಬ್ಸ್ಕ್ರೈಬರು. ಅವರು ನನಗೆ ಲೊಕೇಶನ್ ಎಲ್ಲ ಕಳಿಸಿ, ಬಟ್ ಅವರು ಸ್ಟೋರಿ ಏನಂತ ಹೇಳಿದ್ರಂದರೆ, ಲೈಕ್ ಗಾಯ್ಸ್, ಈ ಕಾಲೇಜಲ್ಲಿ ತುಂಬ ಚೆನ್ನಾಗಿತ್ತು. ಈ ಕಾಲೇಜು ಒಂದು ಇಬ್ಬರು ಲವರ್ಸ್ ಇದ್ದರು. ಅಂದರೆ ಒಂದು ಆಲ್ಮೋಸ್ಟ್ ಒಂದು 2 to 3 years ಚೆನ್ನಾಗಿ ಲವ್ ಮಾಡ್ಕೊಂಡಿದ್ರು. ಬಟ್ ಆ ಹುಡುಗನ್ನ ಏನೋ ಸ್ವಲ್ಪ ಬೈದಿದ್ದಕ್ಕೆ ಆ ಹುಡುಗ ಡಿಪ್ರೆಷನ್ ಫೀಲ್ ಆಗಿ ಒಂದು 2-3 ತಿಂಗಳು ಮಾತಾಡ್ದಿರ ಇದ್ದರೆ ಆ ಹುಡುಗ ಡಿಪ್ರೆಷನ್ ಫೀಲ್ ಆಗಿ ಇಲ್ಲಿ ಮೇಲ್ಗಡೆ ಕಾರ್ನರಿಂದ ಎಗರಿ ತೀರ್ಕೊಂಡಿದ್ದಾನಂತೆ. ಹಲೋ, ತೀರ್ಕೊಂಡಿದ್ದಾನಂತೆ. ಆ್ಯಂಡ್ ಆ ಹುಡುಗ ತೀರ್ಕೊಂಡಿದ ನಂತರ ಈ ಹುಡುಗಿನ ಈ ಸ್ಟೂಡೆಂಟ್ಸ್ ಎಲ್ಲರೂ, ಅಂದರೆ ಇದು ಕಾಲೇಜ್ ಕಮ್ 2 ಹಾಸ್ಟೆಲ್ಲು ಕಾಲೇಜ್ 2 ಇತ್ತು. ಆ್ಯಂಡ್ ತುಂಬ ದೊಡ್ಡದಿದೆ. ಆ ಹುಡುಗಿನ ತುಂಬ ಟಾರ್ಚರ್ ಮಾಡಿದ್ದು, ನಿನ್ನಿಂದಾನೇ ತೀರ್ಕೊಂಡಿದ್ದು ಅಂತ ಏನೇನೋ ತುಂಬ ಟಾರ್ಚರ್ ಮಾಡಿದ್ರಂತೆ. ಸೊ ಆ ಹುಡುಗಿ ಈ ಟಾರ್ಚರು ಪ್ಲಸ್ಸು ಈ ಕಾಲೇಜಲ್ಲಿ ಆ ಹುಡುಗ ತೀರ್ಕೊಂಡಿದ್ದಕ್ಕೆ, ನಾನು ಸುಮ್ಮನೆ ಅವ್ನು ಮಾತು ಬೈದಿದ್ದಕ್ಕೆ ತೀರ್ಕೊಂಡ್ಬಿಟ್ಟಿಲ್ಲ ಅಂತ ಒಂದು ಡಿಪ್ರೆಷನ್ ಫೀಲ್ ಆಗಿ, ಆಮೇಲೆ ಆ ಹುಡುಗಿ ಅದೇ ರೂಮಲ್ಲಿ, ಎಲ್ಲಾದರೆ ಆ ಹುಡುಗಿ ರೂಮಲ್ಲಿದ್ದು ಅದೇ ರೂಮಲ್ಲೇ ಎಲ್ಲರೂ ಕಾಲೇಜಿಗೆ ಬರಬೇಕಾದ್ರೆ ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿ ನೇಣು ಹಾಕ್ಕೊಂಡು ತೀರ್ಕೊಂಡಿದ್ದಾಳಂತೆ. ಸೊ ಗಾಯ್ಸ್, ಈಗಲೇ ಅಳ್ತಾ ಇದ್ದಾರೆ. ಗಾಯ್ಸ್, ನನಗಿಲ್ಲಿ ಬಂದಿರೋ ಸಿಚುವೇಶನ್ ಏನಂದರೆ, ಇಲ್ಲಿ ಬಂದಿರೋರು ನನಗೆ ಹೇಳಿದ್ದೇನಂತಂದರೆ, ಇಲ್ಲಿ ಬ್ಲ್ಯಾಕ್ ಕಲರ್ ಶ್ಯಾಡೋಸ್ ಕಾಣಿಸ್ತಾ ಇದೆ ಆ್ಯಂಡ್ ಯಾರೋ ಅಳ್ತಾ ಇದ್ದಾರೆ, ಏನೇನೋ ಸೌಂಡ್ಸ್ ಕೇಳಿಸ್ತಾ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ವಾಚ್ಮ್ಯಾನ್ ಇರ್ತಾನೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 300 meters 400 meters ಹೊರಗಡೆ ಹೋಗ್ಬೇಕು ಗೇಟಿಗೆ. ಆ ಗೇಟ್ ಹತ್ರ ಅವನು, ಆ ವಾಚ್ಮ್ಯಾನ್ ಬರೀ 3 ಗಂಟೆ 4 ಗಂಟೆವರೆಗೂ ಇರ್ತಾರಂತೆ. 6 ಗಂಟೆ ಆದ ನಂತರ ಇಲ್ಲಿ ಯಾರೂ ಬರಲ್ಲ. ಸೊ ಇದೊಂದು ಮಿಸ್ಟೀರಿಯಸ್ ಗೋಸ್ಟ್ ಹಾಂಟೆಡ್ ಹಾಸ್ಟೆಲ್ಲು ಕಮ್ ಕಾಲೇಜ್ ಆಗಿಬಿಟ್ಟಿದೆ. ಸೊ ಇದನ್ನು ಇವತ್ತು ಕಂಡುಹಿಡಿಯೋಣ ಅಂತ ಬಂದಿದ್ದೀನಿ. ಇವತ್ತು ಸಿಂಗಲ್ ಆಗೇ ಬಂದಿದ್ದೀನಿ, ಬರೀ ಹೊರಗಡೆ. ಯಾಕಂದರೆ ಇವತ್ತು ನನಗೆ ಕೀ ಕೊಟ್ಟಿಲ್ಲ ವಾಚ್ಮ್ಯಾನು. ಕೊಡ್ತೀನಿ ಅಂದರು, ಬಟ್ ಅವ್ರು ನನಗೆ ಕಾಣಿಸ್ಲಿಲ್ಲ. ನೆಕ್ಸ್ಟು ನಾನು ಮಲ್ಲೇಶು ಬರಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಮಲ್ಲೇಶ್ ಹತ್ರ ಮಾತಾಡಿದ್ದೀನಿ ನಾನು. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಗಾಯ್ಸ್, ನನಗೆ ಈಗ ಸಿಂಗಲ್ ಹಂಟಿಂಗು ಹೊರಗಡೆ ಮಾತ್ರ ತೋರಿಸ್ತೀನಿ ನಾನು ನಿಮಗೆ. ಒಳಗಡೆ ಹೋಗೋಕ್ಕೆ ನೆಕ್ಸ್ಟು ನೀವೇನಾದರೂ ನನಗೆ 10,000 ಲೈಕ್ಸು 1,000 ಕಮೆಂಟ್ಸ್ ಕೊಟ್ಟರೆ ಡೆಫಿನೆಟಾಗಿ ಬಾಗಲ್ನಾದರೂ ಒಳಕೊಂಡಾದರೂ ಒಳಗಡೆ ಹೋಗಿ ವಿಡಿಯೋ ಮಾಡ್ತೀನಿ ಗಾಯ್ಸ್. ಏನಕ್ಕಂದರೆ ಈ ಥರ ಕೇಳ್ತಾ ಇದ್ದೀನಿ, ಕಷ್ಟಪಡ್ತಾಯಿದ್ದೀವಿ ಗಾಯ್ಸ್. ಕಷ್ಟಪಡೋದಕ್ಕೆ ಜಸ್ಟ್ ನಿಮ್ಮ ಕಡೆಯಿಂದ ಒಂದು ಲೈಕ್ ಮಾತ್ರ ಕೇಳ್ಕೊತಾ ಇರೋದು. ಸೊ ಲೈಕ್ ಮಾಡ್ತೀನಿ ಅಂತ ಅಂದ್ಕೊಂಡು ಈ ವಿಡಿಯೋಗೆ ಸ್ಟಾರ್ಟ್ ಮಾಡಬೇಡ ಗಾಯ್ಸ್. ಜಾಸ್ತಿ ಇಲ್ಲಿ ಮಾತಾಡೋದು ಬೇಡ, ಒಳಗಡೆ ಹೋಗೋಣ. ಹೋಗ್ಬಿಟ್ಟು ಏನಾಗುತ್ತೆ ಅಂದ್ಬಿಟ್ಟು ನೀವೇ ನೋಡ್ತೀರಾ. ಸೊ ಲೆಟ್ಸ್ ಗೋ. ಗಾಯ್ಸ್, ಅಲ್ಲಿ ಯಾರು ನಿಂತಿದ್ದಾರೆ ಗಾಯ್ಸ್? ಹಲೋ, ಈಗ ಯಾರೋ ಬಂದರು. ಹಲೋ,
ಗಾಯ್ಸ್ ಆ ಮಾರ್ಕ್ ಕೊಡ್ತೀನಲ್ಲ ಅಲ್ಲಿ ನೋಡಿ ಯಾರೋ ಅಲ್ಲಿ ಕೂತಂಗೆ ಕಾಣಿಸ್ತಾ ಇದೆ. ಬಟ್ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದ್ದೀನಿ, ಅಲ್ಲಿರ್ಬೇಕಾದ್ರೆ ನೋಡಿರಲಿಲ್ಲ ನಾನು. ಹಲೋ ಗೈಸ್, ಇನ್ನು ಒಳಗಡೆನೇ ಹೋಗಿಲ್ಲ, ಅಷ್ಟು ಬೇಗ ಕಿರ್ಚಾಡ್ತಾ ಇದ್ದಾರೆ. ಯಾರಾದರೂ ಇದ್ದೀರಾ? ಇದೇ ಕಾಲೇಜು. ಸೊ ಈಗಾದರೆ ಲಾಕ್ ಮಾಡಿದ್ದಾರೆ. ನಾನು ನೆಕ್ಸ್ಟು ಟೀಮ್ ಬರೋಕ್ಕೆ ಹೇಳ್ತೀನಿ. ಸೊ ಆ ಟೀಮ್ ಜೊತೆ ಬಂದು ಮಾಡೋಣ ನೆಕ್ಸ್ಟು. ಹಲೋ, ಗಾಯ್ಸ್ ಏನೋ ಸೌಂಡ್ ಬರ್ತಾಯಿದೆ. ಯಾರಿಲ್ಲ ಈಗ ಸೌಂಡ್ ಮಾಡಿದ್ದು? ಹಲೋ, ನಾನು ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ಛೇ, ಏನಕ್ಕಿದೆಯೋ ಲೈಟು? ಲೈಟ್ ಏನಾಯ್ತು ಇದಕ್ಕೆ? ಹಾಂ, ಓಕೆ. ಗಾಯ್ಸ್ ಎಷ್ಟು ದೊಡ್ಡದಿದೆ ನೋಡಿ. ನನ್ನ ಹಿಂದೆಗಡೆ ಬಂತೇನೋ. ಹಲೋ, ಗಾಯ್ಸ್ ಯಾರಾದರೂ ಇದ್ದೀರಾ? ಹೇ ಗಾಯ್ಸ್, ಇಲ್ಲಿ ಜೇನುಹುಳ ಇದೆ. ಈ ಜೇನುಹುಳಕ್ಕೆ ಲೈಟ್ ತೋರಿಸಿದ್ರೆ ಎಲ್ಲ ಜೇನುಹುಳ ಅದಕ್ಕೆ. ಹಲೋ, ಛೇ, ಗಾಯ್ಸ್ ಸ್ವಲ್ಪ ಹೊತ್ತು ಲೈಟ್ ಆಫ್ ಮಾಡ್ತೀನಿ, ಯಾಕಂದರೆ ಜೇನುಹುಳ ಎಲ್ಲ ಬರ್ತಾಯಿದೆ. ಹಲೋ, ಯಾರಾದರೂ ಇದ್ದೀರಾ? ಹಲೋ, ಯಾರೋ ಈಗ ಸೌಂಡ್ ಮಾಡಿದ್ರಲ್ಲ, ಯಾರು? ನಮಗೆ ಕಾಣಿಸ್ತಾ ಇರೋರು ಯಾರಾದರೂ ಇದ್ದೀರಾ ಇಲ್ಲಿ? ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ಹುಯ್, ಹಲೋ ಹಲೋ ಗೈಸ್, ನಿಮಗೆ ಕಾಣಿಸ್ತಾ ಇದೆಯಾ? ಹಲೋ
ಗಾಯ್ಸ್ ಯಾರೋ ಬ್ಲ್ಯಾಕ್ ಕಲರ್ ಹಾಕೋ. ಹಲೋ, ಛ ಎಲ್ಲೋದ್ರು? ಹೇಯ್, ಹಲೋ, ಗಾಯ್ಸ್ ಇಲ್ಲಿ ಕನ್ಫ್ಯೂಸ್ ಆಗ್ತಾಯಿದೆ ನನಗೆ. ಎಲ್ಲಿ ಕಿರ್ಚ್ತಾ ಇದ್ದಾರೆ, ಎಲ್ಲಿ ಸೌಂಡ್ಸ್ ಬರ್ತಾಯಿದೆ ಅಂತ ನಂಗೆ ಕನ್ಫ್ಯೂಸ್ ಆಗ್ತಾಯಿದೆ. ಇಲ್ಲೇನಾದರೂ ಇದ್ದಾರಾ? ಈಗ ಯಾರೋ ಇಲ್ಲಿ ನಡ್ಕೊಂಡೋದ್ರು. ಹಲೋ, ಹಲೋ, ನಾನು ಯಾರು ಅಂತ ಗೊತ್ತಾ? ನೀವು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ನಿಮ್ಗಂತೂ ಎಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ಎಲ್ಲಿದ್ದೀರಿ ನೀವು? ಗೈಸ್ ಎಲ್ಲಿ ಕಿಚ್ತಾ ಇದ್ರಿ ಇವರು? ಗಾಯ್ಸ್ ಒಂಟಿಯಾಗಿ ಬಂದರೆ ಹೆಂಗಿರುತ್ತೆ ಗೊತ್ತಾ? ನನಗೆ ದೆವ್ವದ ಭಯ ಇಲ್ಲ, ಅನಿಮಲ್ಸ್ ಏನಾದರೂ ಬಂದ್ಬಿಡುತ್ತೆ ಅಂತ ಒಂದೇ ಒಂದು ಭಯ ಅಷ್ಟೇ. ಹಲೋ, ನೋಡಿ, ನೀವು ಯಾರಾದರೂ ಇರ್ಬೋದು. ನಾನು ನಿಮಗಂತೂ ತೊಂದರೆ ಅಂತೂ ಮಾಡಿಲ್ಲ, ಮಾಡೋಕ್ಕೂ ಬಂದಿಲ್ಲ. ನಾನು ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಗಾಯ್ಸ್ ಇದು ನೋಡಿ, ಡೋರೆಲ್ಲ ದೊಡ್ಡ ದೊಡ್ಡ ಡೋರ್ಸು ಇವೆಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ. ಹಲೋ, ಓಯ್ ಯಾರು? ಗಾಯ್ಸ್ ಇದು ರೋಡನೇ ಯಾರೋ ನಡ್ಕೊಂಡು ಹೋಗಿದ್ದಾರೆ. ಅದು ಬೇರೆ ಇಲ್ಲೇ ನಾಯಿಗಳು ಕಿರ್ಚ್ತಾ ಇದೆ. ಡೋರ್ ಲಾಕ್. ಏ ಲೈಟ್ ಏನಕ್ಕೆ ಆಫ್ ಆಗುತ್ತೆ? ಹಲೋ, ಛೇ ಏನಿಗಿದು? ಗಾಯ್ಸ್ ನಾಯಿಗಳು ಕೂಡ ಇಲ್ಲೇ ಎಲ್ಲೋ ಅಳ್ತಾ ಇದೆ. ಯಾರೋ ಆಗಲೇ ಇಲ್ಲೇ ಬಂದಂಗೆ ಆಯಿತು, ನಾನು ಅಲ್ಲಿಂದ ನೋಡಿದೆ. ಹಲೋ, ಗಾಯ್ಸ್ ಅಲ್ಲಿ ಯಾರಿದ್ದಾರೆ? ಹೇ ಛೇ, ಲೈಟ್ ಏನಕ್ಕೆ ಎಲ್ಲೋಯ್ತು? ಗಾಯ್ಸ್ ಇಲ್ಲೇನೋ ಬ್ಲ್ಯಾಕ್ ಕಲರ್ ಏನೋ ನಿಂತ್ಕೊಂಡಂಗಾಯ್ತು. ಇವಾಗ ಲೈಟ್ ಏನಕ್ಕೆ? ಹಲೋ, ಗಾಯ್ಸ್ ಇಲ್ಲಿ ಒಂದು ಜೇನು ಕಟ್ಟಿದೆ. ಆ ಲೈಟ್ ಫೋಕಸ್ಗೆ ಎಲ್ಲ ಜೇನೆಲ್ಲ ಅಯ್ಯಪ್ಪ ಛೇ ಕಚ್ತು 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 ಜೇನು. ಗಾಯ್ಸ್ ಈ ಲೈಟ್ ಫೋಕಸ್ಗೆ ಸರಿಯಾಗಿ ಕಚ್ತು ಗಾಯ್ಸ್.
ಹಲೋ, ಯಾರಿದ್ದೀರಾ? ಓಹ್ ಗೈಸ್, ಇಲ್ಲಿ ಬೇಡ, ನಾವು ಬೇರೆ ಕಡೆ ಹೋಗೋಣ. ಯಾಕಂದರೆ ಇಲ್ಲಿ ಲೈಟ್ ಆನ್ ಮಾಡಿದ್ರೆ ಜೇನುಹುಳ ಬಂದು ಕಚ್ಚಿಬಿಡುತ್ತೆ. ನಂಗೆ ಆಲ್ರೆಡಿ ಕತ್ತ ಮೇಲೆ ಒಂದು ಕಚ್ಚಿತು. ಅದಕ್ಕೆ ಇಲ್ಲಿ ಲೈಟ್ ಆನ್ ಮಾಡೋದು ಬೇಡ, ಮುಳ್ಳು ಬಿಟ್ಟಿದೆ ಅನಿಸುತ್ತೆ. ಅಯ್ಯಪ್ಪ, ಪಕ್ಕದಲ್ಲೇ ಬಂದುಬಿಡ್ತೇನೋ. ಗೈಸ್, ಅಲ್ಲಿ ನೋಡಿ, ಆ ಕಡೆ ಜೇನು ಬಿಟ್ಟಿದೆ. ಆ ಜೇನು ಹತ್ರ ಏನಾದರೂ ನಾವು ಲೈಟ್ ಆನ್ ಮಾಡಿದರೆ ಗ್ಯಾರಂಟಿ ನನಗೆ ಅಟ್ಯಾಕ್ ಆಗುತ್ತೆ. ಆಲ್ರೆಡಿ ಒಂದು ಬಂದು ಕಚ್ಚಿತು. ಅಪ್ಪ, ಇಲ್ಲೇ ಎಲ್ಲೋ ಇದ್ದರೆ ದಯವಿಟ್ಟು ನಾನು ಹಿಂದೆ ಮಾತ್ರ ಬರಬೇಡ. ನಾನು ಯಾವ ಥರ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ನಿಮಗೆ. ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಹಲೋ, ಹಲೋ, ಯಾರು? ಗೈಸ್, ಕೇಳಿಸ್ತಾ ಇದೆಯಾ? ಗೈಸ್, ಆ ಕಡೆ ಹೋದರೆ ನನಗೆ ಜೇನುಹುಳ ಕಚ್ಚಿಬಿಡುತ್ತೆ, ಲೈಟಿಗೆಲ್ಲ ಬಂದ್ಬಿಡುತ್ತೆ. ನೀವೇನಾದರೂ ಇದ್ದರೆ ಈ ಕಡೆ ಬನ್ನಿ. ನಿಮ್ಗೆ ಎಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ಹಲೋ, ಗಾಯ್ಸ್ ಹೆಂಗಿದೆ ನೋಡಿ, ಎಷ್ಟು ಎಷ್ಟು ದೊಡ್ಡದಾಗಿದೆ ನೋಡಿ ಕಾಲೇಜು. ಏನಕ್ಕೆ ಲೈಟ್ ಈ ಥರ? ಅಯ್ಯಪ್ಪ, ಹಲೋ, ಯಾರಾದರೂ ಓಡ ಇದ್ದೀರಾ? ಅಯ್ಯಪ್ಪ, ಛೇ, ನನಗೇನಕ್ಕೆ ಜೇನುಹುಳ ಈ ಥರ ಬರ್ತಿದೆ? ನಾನು ನಿಮ್ಗೆ ಎಂಥ ತೊಂದರೆ ಮಾಡೋಕ್ಕೆ ಬಂದಿಲ್ಲಮ್ಮ. ಲೈಟ್ ಆಫ್ ಮಾಡ್ತೀನಿ. ಅಯ್ಯಪ್ಪ, ಬಂದ್ಬಿಡ್ತು. ಸೊ ಗಾಯ್ಸ್, ಇಲ್ಲೆಲ್ಲ ಜೇನುಹುಳ ಜಾಸ್ತಿ. ಲೈಟಿಗೆ ಒಂದೇ ಸಲ ಮುಗಿ ಬೀಳ್ತವೆ, ಅದಕ್ಕೆ. ಹಲೋ ಗೈಸ್, ಅಲ್ಲಿ ನೋಡಿ ಗೈಸ್. ಹಲೋ, ಯಾರು? ಛೇ, ಈಗ ಓಯ್ ಅಪ್ಪ, ಹಿಂದೆ ಕಡೆ ಯಾರದು? ಹಲೋ, ಯಾರಾದರೂ ಇದ್ದೀರಾ? ಹಲೋ, ಯಾರೋ ಆಗಲೇ ಹಿಂಗೆ ನಡ್ಕೊಂಡು ಹೋದ್ರಿ? ಯಾರು? ನಾನು ಒಬ್ಬನೇ ಬಂದಿದ್ದೀನಿ, ದಯವಿಟ್ಟು ಮುಂದೆ ಬನ್ನಿ. ನಿಮಗೆಂತ ಅಂತೂ ತೊಂದರೆ ಹಲೋ
ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ನೋಡಿ. ನೀವು ಎಷ್ಟೇ ನನಗೆ ಈ ಥರ ಪ್ಯಾರಾನಾರ್ಮಲ್ ಹಿಂಸೆ ಕೊಡ್ತಾಯಿದ್ರು ನಾನು ನಿಮ್ಮ ಮುಂದೆನೇ ಬರ್ತಾಯಿದ್ದೀನಿ. ಎಲ್ಲಿದ್ದೀರಾ ಗೈಸ್? ಇದು ನೋಡಿ, ಇದೇನೋ ಹಾಲ್ ಅನಿಸುತ್ತೆ. ಒಳಗಡೆ ಏನಾದರೂ ಇದ್ದೀರಾ? ಹಲೋ ಗೈಸ್, ಇದೇನೋ ಒಂಥರ ದೊಡ್ಡ ಹಾಲ್ ಇದ್ದಂಗಿದೆ. ಹಲೋ ಇಲ್ಲಿ ನೋಡಿ ಹೆಂಗಿದೆ ಹಾಲು. ಏನಕ್ಕಿದು ಗೈಸ್? ನೆಗೆಟಿವ್ ಎನರ್ಜಿ ಇದ್ದರೆ ಲೈಟ್ ಆಫ್ ಆಗಿಬಿಡುತ್ತೆ. ಆಮೇಲೆ ನಾನು ತಪ್ಪಾಗಿ ಅನ್ಕೋಬೇಡಿ. ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ, ಕಟ್ಟಿ ಹಾಳಾಗಿದೆ. ಕ್ಲೋಸ್ ಮಾಡಿಬಿಟ್ಟಿದ್ದಾರಲ್ಲ. ಅಯ್ಯಪ್ಪ ಸ್ವಾಮಿ, ಈ ಚೈನೊಳಗೆ ಎಲ್ಲೋದ್ರೂ ಬಿಡ್ತಾ ಇಲ್ಲ. ಎಷ್ಟು ದೊಡ್ಡದಾಗಿದೆ ನೋಡಿ. ಅಯ್ಯ ಹಲೋ, ಇದೇನು ಹಲೋ? ಛೀ ಗೈಸ್, ಅಲ್ಲಿ ಕಾಣಿಸ್ತಾ ಇದೆಯಾ? ಹಲೋ ಗೈಸ್, ಅಲ್ಲಿ ಹಲೋ, ಯಾರದು? ಹಲೋ ಅಯ್ಯಪ್ಪ, ಹಿಂದೆಗಡೆಯಿಂದ ನೀವು ಎಲ್ಲಿಂದ ಬರ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ನನಗೆಂದು ತೊಂದರೆ ಕೊಡಬೇಡಿ. ಇವಾಗ ನೋಡಿ ಗಾಯ್ಸ್, ನಾನಿವಾಗ ಇಲ್ಲಿ ಬಂದು ಗೈಸ್, ಇವಾಗ ನಾನು ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ನೋಡಿ, ಇಲ್ಲಿಂದ ಸೌಂಡ್ ಕೇಳಿಸ್ತು, ಇವಾಗ ನೋಡಿದ್ರೆ ಮತ್ತೆ ಈ ಕಡೆಯಿಂದ ಸೌಂಡ್ ಕೇಳಿಸ್ತಾ ಇದೆ ನೋಡಿ. ಲೈಟ್ ಆಫ್ ಆಗಿಬಿಡುದು. ಏನಕ್ಕೆ ಈ ಥರ ಆಫ್ ಆಗುತ್ತೆ ಗೈಸ್? ಹೆವಿ ನೆಗೆಟಿವ್ ಎನರ್ಜೀಸ್ ಇರೋ ಜಾಗದಲ್ಲಿ ಲೈಟು, ಎಲೆಕ್ಟ್ರಾನಿಕ್ ಐಟಮ್ಸು ವರ್ಕ್ ಆಗಲ್ಲ. ಹಲೋ ಗೈಸ್, ಯಾರೋ ಅಳ್ತಾ ಇದ್ದಾರೆ. ಯಾರು ಅಳ್ತಾ ಇರೋದು? ಹಲೋ ಗೈಸ್, ಈ ಕಡೆ ಸೌಂಡ್ ಕೇಳಿಸ್ತಾ ಇದೆಯಾ? ಮೇಲ್ಗಡೆಯಿಂದ ಏನಾದರೂ ನೋಡ್ತಾ ಇದ್ದೀರಿ ನಮ್ಮನ್ನು? ನಿನಗಂತೂ ತೊಂದರೆ ಮಾಡಲ್ಲ. ಗಾಯ್ಸ್, ಇವಾಗ ಏನಾದರೂ ಅನಿಮಲ್ಸ್ ಏನಾದರೂ ಬಂತಂದರೆ, ನರಿ ಬಂತಂದರೆ ನನ್ನ ಕತೆ ಮುಗೀತು. ನರಿನೋ ಕರಡಿನೋ ಚಿರತೆನೋ ಬಂತು ಅಂದರೆ. ಹಲೋ ಗಾಯ್ಸ್, ಅಲ್ಲಿ ಯಾರದು? ಹೊಯ್ ಹಲೋ ಗಾಯ್ಸ್, ನಿಮ್ಗೆ ಕಾಣಿಸ್ತಾ ಇದೆಯಾ?
ಗೈಸ್ ಇನ್ನು ಝೂಮ್ ಮಾಡ್ತೀನಿ. ಹೋಯ್ ಹಲೋ 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 ಗೈಸ್ ಕ್ಲೀನಾಗಿ ಪಾಸ್ ಆಯ್ತು ಗೈಸ್, ಕ್ಲೀನಾಗಿ ಹೋದ್ರು ಗೈಸ್. ಯಾರಂತ ಗೊತ್ತಾಗ್ತಾ ಇಲ್ಲ. ವೈಡ್ ಆ್ಯಂಗಲ್ ಇಟ್ಕೊಂಡ್ರೆ ಸರಿ ಕಾಣಲ್ಲ. ಕ್ಲೀನ್ ದಿ ಲೆನ್ಸ್. ಓಕೆ ಛೇ ಓಕೆ ಹಲೋ, ನಾನು ಬರ್ತಾಯಿದ್ದೀನಿ ನೋಡಿ. ಅರ್ಧ ದಾರಿಗೆ ಹೋಗಿದ್ದೆ, ಮತ್ತೆ ಬರ್ತಾಯಿದ್ದೀನಿ. ನನಗೆಂಥದ್ದು ತೊಂದರೆ ಅಂತೂ ಮಾಡಬೇಡ್ರಿ. ಗೈಸ್ ನಾನು ಇವಾಗ ಒಂದೇ ಅಂದ್ಕೊಂಡಿರೋದು ಏನಂದರೆ, ನಾನು ಜಸ್ಟ್ ಲೊಕೇಶನ್ ನೋಡೋಕ್ಕೆ ಬಂದಿದ್ದೀನಿ ಹೊರಗಡೆ. ಬಟ್ ಈಗಲೇ ಇಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸು, ನೆಗೆಟಿವ್ ಎನರ್ಜೀಸ್ ತುಂಬ ತಿರುಗ್ತಾ ಇದೆ. ಯಾಕಂದರೆ ಈ ಕಂಪಾರ್ಟ್ಮೆಂಟ್ ಬೇರೆ, ಬೇರೆ ಕಂಪಾರ್ಟ್ಮೆಂಟ್ ಬೇರೆ, ಇನ್ನೊಂದು ಕಂಪಾರ್ಟ್ಮೆಂಟ್ ಬೇರೆ ಕಡೆ ಇದೆ. ಸೊ ಇದೆಲ್ಲ ಕೀ ಬೇಕಂದರೆ ನಾನು ಟೀಮ್ ಜೊತೆನೇ ಬಂದ್ ಮಾಡಬೇಕು. ಯಾಕಂದರೆ ಇಷ್ಟು ದೊಡ್ಡ ಕಾಲೇಜಲ್ಲಿ ನಾನು ವೀಡಿಯೋ ಮಾಡಬೇಕು ಅಂದರೆ ನಂಗೆ ಟೀಮ್ ಇರಬೇಕು. ನಾನು ಮಲ್ಲೇಶಿಗೆ ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಮಲ್ಲೇಶ್ ಬರ್ತಾನೆ, ಬಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಲೋ, ಯಾರೋ ಇಲ್ಲ ಕಿರ್ಚ್ತಾ ಇದ್ದಾರೆ. ಸೊ ಗೈಸ್ ನಾನು ಹಲೋ ಉಯ್ ಹಲೋ ಇಚ್ಛಾ ಹಲೋ ಏನಕ್ಕಿದೆ? ಯಾರಪ್ಪ ಇದು? ಏನಕ್ಕಿದು? ಅದ್ರ ಮೇಲೆ ಆಗಿದ ತಕ್ಷಣ ಏನಕ್ಕೆ ಇದು ಲೈಟು ಆಫ್ ಆಗುತ್ತೋ ಆನ್ ಆಗುತ್ತೆ? ಛೇ, ನಾನು ದರಿದ್ರಕ್ಕೆ EMF ಮೀಟ್ರ್ ಬೇರೆ ತಂದಿಲ್ಲ. ಗಾಯ್ಸ್ ನೋಡಿ ಹೆಂಗಿದೆ ಒಳಗಡೆ. ನನಗೆ ಒಳಗೆ ಓಕೆ ಜಾಗ ಇಲ್ಲ ಗಾಯ್ಸ್, ಜಾಗ ಇದ್ದಿದ್ರೆ ಒಳಗಡೆ ಹೋಗ್ಬಿಡ್ತಾಯಿದ್ದೆ. ನೋಡಿ ನಾನು ಬರ್ತಾಯಿದ್ದೀನಿ, ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ. ಮತ್ತೆ ನನ್ನ ಹಿಡಿಬೇಡಿ ನೀವು ಗೈಸ್. ಇಲ್ಲ ಇಲ್ಲಿ. ಹಲೋ ಹಲೋ ಗೈಸ್, ಇಲ್ಲಿ ಜೇನು ಗೂಡು ಕಟ್ಟಿದೆ. ಆ ಲೈಟ್ ಎಫೆಕ್ಟ್ ಏನಾದರೂ ಜೇನಿಗೆ ಬಿದ್ದರೆ ಅದು ಎಫೆಕ್ಟು ಮತ್ತೆ ನನ್ನ ಮೇಲೆ ಬೀಳುತ್ತೆ. ಆ ಹುಳುಗಳೆಲ್ಲ ಮೇಲೆ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಅದರಿಂದ ನಾನು ಇಲ್ಲಿಗೆ ಹೋಗೋದು ಬೇಡ ಅಂದ್ಕೊತಾ ಇದ್ದೀನಿ. ಬಟ್ ಅದು ನೋಡಿದ್ರೆ ಈ ಕಡೆನೇ ಬಂತೆ. ಹಲೋ, ಈಗ ಯಾರೋ ಇಲ್ಲಿ ಬಂದ್ರಿ ನಡ್ಕೊಂಡು? ಯಾರಾದರೂ ಇದ್ದೀರಾ? ಹೋಯ್ ಹಲೋ. ಛೇ ಗಾಯ್ಸ್, ಅಲ್ಲಿ ಕಾಣಿಸ್ತಿದೆ ನಿಮಗೆ? ಗಾಯ್ಸ್ ಹೋಯ್ತು ಗಾಯ್ಸ್. ಹಲೋ ಗಾಯ್ಸ್, ಅದರ ಹತ್ರ ಅದು ಆಗೋಷ್ಟೊತ್ತಿಗೆ ಏನಕ್ಕೆ ಲೈಟು ಡಿಮ್ ಆ್ಯಂಡ್ ಡಿಪ್ ಆಗಿಬಿಡುತ್ತೆ? ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ವೇ? ಹಲೋ ಗಾಯ್ಸ್, ನಾನು ಹೊರಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಟೀಮ್ ಕರ್ಕೊಂಬರ್ತೀನಿ. ಮಲ್ಲೇಶ್ಗೆ ಫೋನ್ ಮಾಡಿದ್ದೀನಿ,
ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಅಷ್ಟವರೆಗೂ ನಾನು ವೆಯ್ಟ್ ಮಾಡ್ತೀನಿ. ನೋಡೋಣ ಅಷ್ಟವರೆಗೂ. ಹೈ, ಹಲೋ ಹಲೋ ಗಾಯ್ಸ್, ಏನಕ್ಕೆ ನೋಡಿ ಡಿಮ್ ಅಲ್ಲಿ ನೋಡಿ. ಹಲೋ ಛೇ ಗಾಯ್ಸ್, ನಾನು ಮತ್ತೆ ಬರ್ತೀನಿ. ಹುಯ್ ಬರ್ತದೆ ಗಾಯ್ಸ್, ಅದು ಬರ್ತದೆ ಗಾಯ್ಸ್. ಹಲೋ ಹಲೋ, ಓ ನಾನು ಬರ್ಬೋದು ಅಲ್ಲಿಗೆ? ಹಲೋ ಎಲ್ಲ ಬಿಡ್ತು, ಎಲ್ಲಿಗೋಗ್ಬಿಡ್ತು? ಗಾಯ್ಸ್ ಆಗಿದ್ದಾಗ್ಬಿಡ್ಲೆ, ಜೇನುಳಗಳು ಇಲ್ಲೇ ಇರೋದು. ನಾನು ಬರ್ತಾಯಿದ್ದೀನಿ. ಗೈಸ್ ಇಲ್ಲಿ ದೊಡ್ಡ ಲೈಟ್ ಆಫ್ ಮಾಡ್ತೀನಿ. ಇಲ್ಲಿ ನೋಡಿ ಜೇನುಳ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬರೀ ಮೊಬೈಲ್ ಟಾರ್ಚ್ ಮಾತ್ರ ಹಾಕ್ಕೊತೀನಿ. ನೋಡು, ನಾನು ನಿನ್ನ ಹತ್ರ ಬರ್ತಾಯಿದ್ದೀನಿ, ನನಗೆಂಥದ್ದು ತೊಂದರೆ ಮಾಡಬೇಡ. ಹಲೋ ಇನ್ನೊಂದ್ಸಲ ಸಿಗ್ನಲ್ ಕೊಡಿ. ನಾನು ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ. ನಾ ಹೊರಡ್ತಾ ಇದ್ದೀನಿ, ನಾನು ಹಿಂದೆಗಡೆ ಫಾಲೋ ಮಾಡಬೇಡಿ ನೀವು. ಹಲೋ, ನಾನು ಹೇಳೋದು ನಿಮ್ಗೆ ಕೇಳಿಸ್ತಿದೆಯಾ? ಗಾಯ್ಸ್ ಗಾಳಿ ಇರೋದಕ್ಕೆ ಓಕೆ, ಸ್ವಲ್ಪ ಬೆವ್ತಿಲ್ಲ ನಾನು, ಎಲ್ಲ ಬೆವ್ತೋಗ್ಬಿಟ್ಟಿದೆ ಗಾಯ್ಸ್ ಒಳಗಡೆ ಎಲ್ಲ. ಗಾಯ್ಸ್ ಇಲ್ಲೇ ಯಾರೋ ಈಗ ಬಂದಂಗೆ ಆಯಿತು, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಹಲೋ ನಾ ಹೊಡ್ತೀನಿ, ನನ್ನ ಹಿಂದೆಗಡೆ ಬರಬೇಡ. ಓ ಗಾಡಿ ಅಲ್ಲಿ ನಿಲ್ಸಿದ್ದೀನಾ? ನಾನು ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ. ನೀನು ಬರಲ್ಲ ಅಂದರೆ ದಯವಿಟ್ಟು ನನಗೊಂದು ಸೌಂಡ್ ಕೊಡು. ಅಬ್ಬಾ, ಹಾಂ ಥ್ಯಾಂಕ್ಸ್ ಗಾಯ್ಸ್. ನಾವು ಹೊರಟ್ಬೇಡ ಗಾಯ್ಸ್, ನಾನು ಮಲ್ಲೇಶ್ಗೆ ಫೋನ್ ಮಾಡಿ ಹೇಳ್ತೀನಿ ಬರೋಕ್ಕೆ. ಗಾಯ್ಸ್ ನಾವು ಹೊರಟ್ಬೇಡ ಗಾಯ್ಸ್, ಯಾಕಂದರೆ ನಾನು ಟೀಮ್ ಜೊತೆ ಮಾಡಬೇಕು. ಯಾಕಂದರೆ ತುಂಬ ದೊಡ್ಡದು, ತುಂಬ ಅಂದರೆ ತುಂಬ ದೊಡ್ಡದು. ಸೊ ನಾನು ಈ ಲೊಕೇಶನ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ಬಟ್ ಇದ್ರ ಸ್ಟೋರಿ ಹೇಳ್ದಂಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಶ್ಯಾಡೋ ಕಾಣಿಸ್ತಿದೆ ಆ್ಯಂಡ್ ಏನೋ ಸೌಂಡ್ಸ್ ಬರ್ತಾಯಿದೆ. ಗಾಯ್ಸ್ ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂದ್ಬಿಟ್ಟು ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಕಮೆಂಟ್ಸ್ ಮಾಡಿದ್ರೇ ನನಗೆ ಸ್ವಲ್ಪ ಎಂಕರೇಜ್ ಸಿಗೋದು. ಆ್ಯಂಡ್ ಗಾಯ್ಸ್ ಈ ವಿಡಿಯೋ ನೋಡಿ ಲೈಕ್ ಮಾಡೋದಕ್ಕೆ ತುಂಬ ಧನ್ಯವಾದ. ಆ್ಯಂಡ್ ಬಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿರಿ, ಎಲ್ಲಂದ್ರೆ ಅಲ್ಲಿ ಹೋಗಬೇಡಿ. ಬಾಯ್, ಜೈ ಶ್ರೀರಾಮ್. ಬಾಯ್. ಬರಲ್ಲ ನಾನು ಇನ್ನು. ಗಾಯ್ಸ್ ಈಗ ಕಿರ್ಚ್ತಾ ಇತ್ತು. ಹಲೋ ನೋಡಿ, ಹಲೋ ಏಯ್, ನಾನು ನಿಮ್ಮ ಹತ್ರಕ್ಕೆ ಬರ್ತಾಯಿಲ್ಲ, ನಿಮಗೇನು ಎಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ. ಹಲೋ
ಹಲೋ ಇಲ್ಲೇನಾ ಬಂದ್ಬಿಟ್ಟ ಗೈಸ್. ನಾವು ಹೋಗೋದು ಜಂಪ್ ಆಗೋದು ಬೆಸ್ಟ್ ಅನಿಸುತ್ತೆ. ಮಲ್ಲೇಶ್ ಜೊತೆ ಬಂದ್ರೇ ಬೆಸ್ಟು. ಅವನು ಟೀಮ್ ಜೊತೆ ಸೊ ಬಾಯ್ ಬಾಯ್ ಗೈಸ್. ಚಾವಿ